Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಅಂದ್ರೆ ಅಧಿಕಾರವನ್ನ ಬಳಸಿಕೊಂಡು ಈ ರೀತಿಯಾಗಿ ಅವರು ದೌರ್ಜನ್ಯ ಎಸಗಿದ್ದಾರೆ, ಭಯಪಡಿಸಿ ಬಲವಂತವಾಗಿ ನನ್ನನ್ನ ರೇಪ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಆಕೆ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ. ವಿಡಿಯೋ ಚಿತ್ರೀಕರಣವನ್ನ ಮಾಡಿಕೊಂಡು ನೀನು ಅಕಸ್ಮಾತ್ ಇದ್ರ ಬಗ್ಗೆ ಎಲ್ಲಾದರೂ ಮಾತಾಡಿದ್ರೆ ಇದನ್ನ ಬಹಿರಂಗಪಡಿಸ್ತೀನಿ, ನಿನ್ನ ಮಾನ ಮರ್ಯಾದೆ ಹಾಳು ಮಾಡ್ತೀನಿ ಅಂತ ಹೇಳಿ ಹೆದರಿಸಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಕುಟುಂಬದವರನ್ನ ಸಾಯಿಸ್ತೀನಿ, ಮರ್ಡರ್ ಮಾಡ್ತೀನಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಜ್ವಲ್ ರೇವಣ್ಣ ನನಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಂತ್ರಸ್ತೆ ದೂರಿನಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ನಾನು ಹೇಳ್ತಾ ಇದ್ದೆ, ಅಂದರೆ ನೀನು MP ಕ್ವಾರ್ಟರ್ಸ್ಗೆ ಹೋಗಿ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಮೇಲ್ಗಡೆ ಇರುವಂಥ ರೂಮ್ನಲ್ಲಿ ನನ್ನನ್ನು ವೆಯ್ಟ್ ಮಾಡು, ನಾನು ಬರ್ತೀನಿ ಅಂತ ಹೇಳಿ ಕಳಿಸಿದ್ರು. ಸೊ ಅದಾದ ನಂತರ ನಾನು ಅಲ್ಲಿ ಹೋಗಿ ಅವ್ರಿಗೋಸ್ಕರ ಕಾಯ್ತಾ ಇದ್ದೆ. ಆಗ ಅವರು ಬಂದು ನನ್ನ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ರು, ನನ್ನನ್ನು ಅತ್ಯಾಚಾರಕ್ಕೆ ಒಳಪಡಿಸಿದ್ರು. ಅಷ್ಟೇ ಅಲ್ಲ, ನೀನೇನಾದರೂ ಇದ್ರ ಬಗ್ಗೆ ಬಾಯಿ ಬಿಟ್ಟರೆ ನಿನ್ನ ಗಂಡನನ್ನು ಮುಗಿಸ್ತೀನಿ ಅನ್ನುವಂಥದ್ರ ಬಗ್ಗೆ ಬೆದರಿಕೆ ಹಾಕಿದ್ರು ಅಂತ ಹೇಳಿ ಕೂಡ ಸಂತ್ರಸ್ತೆ ದೂರಿನಲ್ಲಿ ತಿಳಿಸಿದ್ದಾಳೆ. ಅದಷ್ಟೇ ಅಲ್ಲ, ನನ್ನ ಮೇಲೆ ಅತ್ಯಾಚಾರ ಮಾಡಿ ಜೊತೆಗೆ ಅದನ್ನು ವಿಡಿಯೋ ಚಿತ್ರೀಕರಣವನ್ನು ಕೂಡ ಅವರು ಮಾಡ್ಕೊಂಡಿದ್ದಾರೆ. ಸೊ ಹಾಸನದ MP ಆಗಿರುವಂತಹ ಪ್ರಜ್ವಲ್ ರೇವಣ್ಣ ನನ್ನನ್ನ ಹಾಗೂ ತನ್ನ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕೊಲೆ ಬೆದರಿಕೆ ಹಾಕಿದ್ದಾರೆ. ಭಯಪಡಿಸಿ ಬಲವಂತವಾಗಿ ಬಲಾತ್ಕಾರ ಮಾಡ್ತಾ ಅದನ್ನ ವಿಡಿಯೋ ಚಿತ್ರೀಕರಣವನ್ನ ಕೂಡ ಮಾಡಿಕೊಂಡು ನೀನೇನಾದರೂ ಇದ್ರ ಬಗ್ಗೆ ಮಾತನಾಡಿದ್ರೆ ಇದನ್ನ ಬಹಿರಂಗಪಡಿಸ್ತೀನಿ, ನಿನ್ನ ಮಾನ ಮರ್ಯಾದೆಯನ್ನು ಹಾಳು ಮಾಡ್ತೀನಿ ಅಂತೇಳಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ, ಜೊತೆಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಹಾಗೆ ಸಾಯಿಸ್ತೀನಿ ಅನ್ನೋ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅನ್ನುವಂಥದ್ದನ್ನ ತನ್ನ ದೂರಿನಲ್ಲಿ ಆ ಸಂತ್ರಸ್ತೆ ತಿಳಿಸಿದ್ದಾರೆ. ಒಟ್ಟಾರೆ ಈಗ ಈ ಹಿಂದೆ ದಾಖಲಾದಂತಹ ಒಂದು ಪ್ರಕರಣ, ಹೊಳೆನರಸೀಪುರದಲ್ಲಿ ಒಂದು FIR ಏನು ದಾಖಲಾಗಿತ್ತು. ಅದರಲ್ಲಿ ಒಬ್ಬ ಮನೆ ಕೆಲಸದ ಆಕೆ ನನ್ನ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ದಾರೆ, ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥ ಒಂದು ಪ್ರಕರಣವನ್ನೇ ದಾಖಲು ಮಾಡ್ಕೊಂಡಿದ್ರು. ಸೊ ಅದರಲ್ಲಿ A1 ಆರೋಪಿ ಆಗಿದ್ದು HD ರೇವಣ್ಣ, A2 ಆಗಿದ್ದು ಪ್ರಜ್ವಲ್ ರೇವಣ್ಣ. ಬಟ್ ಆ ಒಂದು ಸೆಕ್ಷನ್ಗಳನ್ನು ಗಮನಿಸಿದಾಗ ಯಾವುದೂ ಕೂಡ ನಾನ್ ಬೇಲೇಬಲ್ ಅಫೆನ್ಸ್ ಆಗಿರಲಿಲ್ಲ. ಸೊ ಅಷ್ಟೊಂದು ಸೀರಿಯಸ್ ಅಲಿಗೇಷನ್ಸ್ ಕೂಡ ಇರಲಿಲ್ಲ. ಅದರಿಂದಾಗಿಯೇ ಇವತ್ತು HD ರೇವಣ್ಣ ಕೂಡ ತಮ್ಮ ಆಂಟಿಸಿಪೇಟರಿ ಬೇಲನ್ನು ಅವರು ಅರ್ಜಿಯನ್ನು ವಾಪಸ್ ಪಡ್ಕೊಂಡಿದ್ದಂಥದ್ದು. ಆದರೆ ಈಗ ಎರಡನೇ ಪ್ರಕರಣ ಏನು ದಾಖಲಾಗಿದೆಯಾ, ಆ ಎರಡನೇ ಪ್ರಕರಣ ಸಾಕಷ್ಟು ಸೀರಿಯಸ್ ಅಲಿಗೇಷನ್ಸ್ ಇದ್ರ ಮೇಲಿದೆ. ರೇಪ್ ಕೇಸ್ ಕೂಡ ಇದರಲ್ಲಿ ದಾಖಲಾಗಿರೋದ್ರಿಂದ ಪ್ರಜ್ವಲ್ಗೆ ಮತ್ತಷ್ಟು ಉರುಳಾಗಿ ಪರಿಣಮಿಸ್ತಾ ಇದೆ ಈ ಪ್ರಕರಣ. ಇನ್ನು HD ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಈಗ HD ರೇವಣ್ಣ ವಾಪಸ್ ಪಡೆದಿದ್ದಾರೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ರೇವಣ್ಣ ಹಿಂಪಡೆದಿದ್ದಾರೆ. ಈ ದಿನದವರೆಗೂ ಕೂಡ ಜಾಮೀನು ರಹಿತ ಪ್ರಕರಣವನ್ನ ದಾಖಲಿಸಿಕೊಂಡಿಲ್ಲ ಇದರಲ್ಲಿ. ಅಂದರೆ ಇವ್ರ ಮೇಲೆ ದಾಖಲಾಗಿರುವಂತಹ ಒಂದು ಪ್ರಕರಣ ಇದು ಯಾವುದೂ ಕೂಡ ನಾನ್ ಬೇಲೇಬಲ್ ಅಫೆನ್ಸಸ್ ಯಾವುದೂ ಇಲ್ಲ. ಸೊ ಆ ರೀತಿಯ ಆರೋಪ ಕೂಡ ಇಲ್ಲದೆ ಇರೋದ್ರಿಂದಾಗಿ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಳ್ಳುವಂಥ ಅಗತ್ಯತೆ ಇಲ್ಲ ಅಂಥೇಳಿ ಹೈಕೋರ್ಟ್ಗೆ SIT SPP BN ಜಗದೀಶ್ ಕೂಡ ಮಾಹಿತಿಯನ್ನು ನೀಡಿದರು. ಕೋರ್ಟ್ಗೆ SPP ನೀಡಿದಂಥ ಒಂದು ಮಾಹಿತಿಯನ್ನು ದಾಖಲಿಸಿಕೊಂಡಿತ್ತು ಕೋರ್ಟ್. ಸೊ ಅದರಂತೆ ಈಗ SIT ಹೇಳಿಕೆಯನ್ನು ಕೂಡ ಗಮನಿಸಿದ ನಂತರ HD ರೇವಣ್ಣ ಪರ ವಕೀಲರು ಸೊ ಈಗ ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ನಿರೀಕ್ಷಣಾ ಜಾಮೀನಿಗೆ ಏನು ಅರ್ಜಿಯನ್ನು ನಿನ್ನೆ ಸಲ್ಲಿಸಿದ್ರು. ಆ್ಯಕ್ಚುಲಿ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸುವಾಗ ಕೇಳಿದ್ದು SIT ಈ ಪ್ರಕರಣದಲ್ಲಿ ಗಂಭೀರ ಪ್ರಕರಣ, ಅಂದರೆ ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ರೇಪ್ ಸೆಕ್ಷನ್ ಕೂಡ ದಾಖಲಿಸುವಂಥ ಒಂದು ಸಾಧ್ಯತೆಗಳಿವೆ. ಸೊ ಅದ್ರ ಬಗ್ಗೆ ಈಗಾಗಲೇ ಕೋರ್ಟ್ನ ಗಮನಕ್ಕೂ ಕೂಡ SIT ಅಧಿಕಾರಿಗಳು ತಂದಿದ್ದಾರೆ. ಒಂದು ವೇಳೆ ಏನಾದರೂ ಆ ಥರದ್ದೇನಾದರೂ ಆದರೆ ನನ್ನ ಕಕ್ಷಿದಾರನಿಗೆ ತೊಂದರೆ ಆಗುತ್ತೆ, ಹಾಗಾಗಿ ನನಗೆ ನಿರೀಕ್ಷಣಾ ಜಾಮೀನು ಬೇಕು ಅಂತೇಳಿ ಅವರು ಕೋರಿದ್ರು. ಆದರೆ ಅದನ್ನ ವಾಪಸ್ ತಗೊಂಡಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.